ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಕ್ತಮಾನಸಹಂಸಾಯ ಸಚ್ಚಿದಾನಂದರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ ನಮಃ. ಅಪಾರ ಪಾದಾರವಿಂದಗಳಲ್ಲಿ ವಂದಿಸುತ್ತಾ ನಾನು ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಅಪ್ಪ ಅವರ ಕುರಿತಾದ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೇನೆ. ಈ ದಿನ ನಾನು ನೈವೇದ್ಯದ ಕುರಿತಾದ ಕೆಲವು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಾ ಇದ್ದೇನೆ. ಅಂದರೆ ನೈವೇದ್ಯವನ್ನು ಯಾವ ರೀತಿ ಮಾಡಬೇಕು ಅಂತ ಸ್ವತಃ ಅಪ್ಪ ಅವರೇ ಒಬ್ಬ ಭಕ್ತರಿಗೆ ತಿಳಿಸಿಕೊಟ್ಟಿದ್ದನ್ನು ಅದನ್ನು ತಮ್ಮೊಂದಿಗೆ ಹಂಚಿಕೊಳ್ತೇನೆ. ಹಾಗೆ ಕೆಲವೊಬ್ಬ ಭಕ್ತರು ನೈವೇದ್ಯವನ್ನು ಯಾವ ರೀತಿ ಮಾಡಿದ್ರು, ಅದು ಅಪ್ಪನಿಗೆ ಹೇಗೆ ತಲುಪ್ತು, ಈ ಒಂದು ವಿಚಾರವನ್ನು ಕೂಡ ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಮೊದಲಿಗೆ ನಾನು ಅಪ್ಪ ಅವರೇ ತಿಳಿಸಿಕೊಟ್ಟ ಒಂದು ನೈವೇದ್ಯ ಮಾಡುವ ಒಂದು ರೀತಿಯನ್ನು ತಮ್ಮೊಂದಿಗೆ ಹೇಳ್ತೇನೆ ಒಂದು ಪ್ರಸಂಗದ ಮೂಲಕ. ಒಮ್ಮೆ ಅಪ್ಪ ಅವರು ಕೊಬಾನಹಳ್ಳಿ ಆಶ್ರಮದಲ್ಲಿ ಇದ್ದಾಗ ಬಹಳಷ್ಟು ಜನ ಭಕ್ತರು ಬಂದು ನೆರೆದಿದ್ದರು. ಅಪ್ಪ ಅವರು ಪ್ರವಚನ ಆಗ್ತಾ ಇತ್ತು. ಬೇರೆ ಬೇರೆ ಊರುಗಳಿಂದ ಭಕ್ತಾದಿಗಳು ಬಂದಿದ್ದರು. ಅಪ್ಪನ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆಯಲು ಬಂದಿದ್ದರು. ಸಾಕಷ್ಟು ಜನ ಅವರ ಒಂದು ಕಷ್ಟದ ಪರಿಹಾರಕ್ಕಾಗಿ ಬಂದಿದ್ದರು. ಇನ್ನೂ ಹಲವಾರು ಜನ ಅವರ ಆಧ್ಯಾತ್ಮಿಕ ಒಂದು ಸಾಧನೆಯಲ್ಲಿ ಏನೋ ಒಂದು ಸಂದೇಹವನ್ನು ಪರಿಹಾರ ಮಾಡಿಕೊಳ್ಳೋಕ್ಕೋಸ್ಕರ ಅಥವಾ ಒಂದು ಮಾರ್ಗದರ್ಶನವನ್ನು ಬಯಸಿ ಬಂದಿದ್ದರು. ವಿಚಾರ ವಿನಿಮಯ ಆಗ್ತಾ ಇತ್ತು ಅಪ್ಪನ ಎದುರಿಗೆ. ಹಾಗೆಯೇ ಅಪ್ಪನ ಒಂದು ಪ್ರವಚನವನ್ನು ಕೂಡ ಕೇಳ್ತಾ ಎಲ್ಲರೂ ಕುಳಿತುಕೊಂಡಿದ್ದರು. ಕಡೆಯ ಸಾಲಿನಲ್ಲಿ ಉಳಿತ ಒಬ್ಬ ಹೆಣ್ಣು ಮಗಳನ್ನು ಅಪ್ಪ ಅವರು ಮುಂದೆ ಕರೆದ್ರಂತೆ. ಕರೆದು ಆಗ ಆಕೆ ಮುಂದೆ ಬಂದು ನಮಸ್ಕರಿಸಿದ್ಲಂತೆ. ಆಕೆಗೆ ಒಂದು ಲೋಟ ನೀರನ್ನು ತೆಗೆದುಕೊಂಡು ಬಾ ಅಂತ ಅಪ್ಪ ಕಳಿಸಿದ್ರಂತೆ. ಆಕೆ ಹೋಗಿ ನೀರನ್ನು ತಗೊಂಡು ಬಂದ್ಲಂತೆ. ಅಪ್ಪ ಅವರು ಆಕೆಗೆ ಆಗ ಬಾಯನ್ನು ತೆಗೆದು ತೋರಿಸಿ, ನೋಡಮ್ಮ, ನನ್ನ ನಾಲಿಗೆ ಎಲ್ಲ ಒಣಗೋಗಿದೆ, ನೀರಿಲ್ದಲೇ ಉಪ್ಪಿಟ್ಟನ್ನು ಬರೀ ನೀರಿಲ್ಲದೆ ಬರೀ ಉಪ್ಪಿಟ್ಟನ್ನು ಇಡ್ತೀಯ ನನಗೆ ದಿನ ನೈವೇದ್ಯಕ್ಕೆ, ಬರೀ ಉಪ್ಪಿಟ್ಟು ತಿಂದು ತಿಂದು ನೀರಿಲ್ದಲೇ ನೋಡು ನನ್ನ ಬಾಯಿ ಒಣಗೋಗಿದೆ ಅಂತ ಅಪ್ಪ ಅವರು ಬಾಯನ್ನು ತೆಗೆದು ಆಕೆಗೆ ತೋರಿಸಿದ್ರಂತೆ. ಆಗ ಆಕೆಗೆ ಒಂದು ರೀತಿ ಗಾಬರಿ ಆಯಿತು. ನಾನು ನೀರು ಇಟ್ಟೇ ಇಲ್ವಲ್ಲ ಅಂತ ಆಕೆಗೆ ಒಂದು ಸ್ವಲ್ಪ ಬೇಜಾರಾಯಿತು. ಅಷ್ಟೇ ಅಲ್ಲದಲ್ಲೇ ಅಪ್ಪ ಅವರು ನಾನು ಕೊಟ್ಟ ನೈವೇದ್ಯವನ್ನು, ಪ್ರತಿದಿನ ನಾನು ಮಾಡಿದ ನೈವೇದ್ಯವನ್ನು ಸ್ವೀಕರಿಸಿದ್ದಾರೆ ಅಂತ ಸಂತೋಷವೂ ಆಯಿತು. ಹೀಗೆ ಆಕೆಗೆ ಇನ್ನು ಮೇಲೆ ನಾನು ನೀರನ್ನು ಇಡ್ತೀನಿ ಅಂತ ಹೇಳಿಬಿಟ್ಟು ಆಕೆ ನಮಸ್ಕರಿಸಿ ಹೊರಟ್ಲಂತೆ. ಅಂದರೆ ಇಲ್ಲಿ ಅಪ್ಪ ಅವರು ಭಾವನೆಯ ಬಗ್ಗೆ ಹೇಳಿದ್ದಾರೆ. ಅಂದರೆ ನಮ್ಮ ಭಾವನೆ ಹೇಗಿರಬೇಕು ಪೂಜೆಯನ್ನು ಮಾಡುವಾಗ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಭಾವನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಪೂಜೆಗೆ ಒಂದು ಕ್ರಮ ಅಂತ ಇದೆ. ಆ ಕ್ರಮವನ್ನು ಪಾಲಿಸೋದ್ರಲ್ಲಿ ನಾವು ಭಾವನೆಯನ್ನು ಕಳೆದುಕೊಂಡು ಬಿಡ್ತೀವಿ ಭಾಳಷ್ಟು ಬಾರಿ. ಅಂದರೆ ಇದಾದಮೇಲೆ ಇದು ಮಾಡಬೇಕು, ಇದು ಮಾಡಬೇಕು ಅಂತ ಒಂದೇನು ಕ್ರಮ ಇರುತ್ತಲ್ಲ, ಪೂಜೆ ಕ್ರಮ. ಆ ಕ್ರಮದಲ್ಲಿ ಬರುವ ಒಂದು ವಿಚಾರ, ನೈವೇದ್ಯವೂ ಕೂಡ ಒಂದು ವಿಚಾರ ಬರುತ್ತೆ. ನೈವೇದ್ಯ ಮಾಡಬೇಕು, ಅದಾದಮೇಲೆ ಮಂಗಳಾರತಿ ಮಾಡಬೇಕು, ಈ ರೀತಿ ಒಂದು ವಿಚಾರ ಬರುತ್ತೆ. ಆ ಕ್ರಮದಲ್ಲೇ ನಾವು ಕ್ರಮ ಮಾಡಿದ್ವಾ ಇಲ್ಲ, ಈ ಕ್ರಮ ಮಾಡಿದ್ವಾ ಇಲ್ಲ, ಆ ಕ್ರಮವನ್ನು ಮಾಡೋದ್ರಲ್ಲೇ ಕಳೆದು ಹೋಗಬಾರ್ದು. ಅಂದರೆ ಆ ಕ್ರಮವನ್ನು ಭಾವನೆ ಜೊತೆಗೆ ಬೆರೆಸ್ತಿದ್ರೆ ಅದು ಪೂಜೆ ಅನ್ನೋದು ಪರಿಪೂರ್ಣ ಆಗೋದಿಲ್ಲ ಅನ್ನುವ ಒಂದು ವಿಚಾರವನ್ನು ಅಪ್ಪ ಅವರು ಇಲ್ಲಿ ಒತ್ತಿ ಹೇಳಿದ್ದಾರೆ. ಅಂದರೆ ಆಕೆಗೆ ಪಾಪ ಭಾವನೆ ಇರಲೇ ಇಲ್ಲ ಅಂತಲ್ಲ, ಆದರೆ ಭಾವನೆ ಅನ್ನೋದು ಎಷ್ಟು ಪರಿಪೂರ್ಣ ಆಗುತ್ತೋ ಅಷ್ಟು ನಮಗೆ ಅದು ಆಧ್ಯಾತ್ಮ ಒಂದು ಇದರಲ್ಲಿ ಸಾಧನೆಯಲ್ಲಿ ಮುಂದುವರಿಯೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ವಿಚಾರವನ್ನು ಅಪ್ಪ ಅವರು ಹೇಳಿದ್ದಾರೆ. ಅಂದರೆ ಅಲ್ಲಿ ಒಂದು ನೈವೇದ್ಯವನ್ನು ಮಾಡುವಾಗ ಅಲ್ಲಿ ಸಾಕ್ಷಾತ್ ಅಲ್ಲಿ ಅಪ್ಪನೇ ಕುಳಿತಿದ್ದಾನೆ, ಅಥವಾ ನಮ್ಮ ಇಷ್ಟ ದೇವತೆ, ನಾವು ಯಾವ ದೇವತೆಗೆ ಪೂಜೆ ಮಾಡ್ತೀವೋ ಅಲ್ಲಿ ನಿಜವಾಗ್ಲೂ ಬಂದು ಕುಳಿತಿದ್ದಾರೆ ನಮ್ಮ ಇಷ್ಟ ದೇವರು ಅಥವಾ ನಮ್ಮ ಗುರುಗಳು ಅನ್ನುವ ಒಂದು ಭಾವ ಪರಿಪೂರ್ಣವಾಗಿ ಇದ್ದರೆ ಮಾತ್ರ ನಾವು ಈ ಒಂದು ಕ್ರಮ ಏನಿದೆ ಆ ಕ್ರಮವನ್ನು ಆ ಭಾವನೆಯೊಂದಿಗೆ ಸಹಜವಾಗಿ ಮಾಡ್ತೇವೆ. ಇಲ್ಲಾಂದರೆ ಆ ಕ್ರಮದಲ್ಲೇ ಮುಳುಗು ಹೋಗಿ ಆ ಭಾವನೆ ಅನ್ನೋದು ಕಳೆದು ಹೋಗಿಬಿಡುತ್ತೆ ಅನ್ನೋ ಒಂದು ವಿಚಾರ. ಅಂದರೆ ಅಲ್ಲಿ ಇದ್ದಾನೆ ಅನ್ನೋ ಭಾವ ಅಷ್ಟು ಗಟ್ಟಿಯಾಗಿ ನಾವು ಇಟ್ಕೊಂಡು ಪೂಜೆಯನ್ನು ಮಾಡಬೇಕು ಅನ್ನೋದು ಇದರ ಒಂದು ಉದ್ದೇಶ, ಈ ಒಂದು ಪ್ರಸಂಗದ ಒಂದು ಉದ್ದೇಶ. ಭಾವನೆ ಇರೋದೇ ಇಲ್ಲ ಅಂತ ಅಲ್ಲ, ಇದ್ದರೂ ಕೂಡ ಮಹಾರಾಜರು ಹೇಳ್ತಾರೆ, ಬ್ರಹ್ಮಚೈತನ್ಯ ಮಹಾರಾಜರು ಕೂಡ ಹೇಳಿದ್ದಾರೆ, ಭಾವನೆ ಅನ್ನೋದು 100ಕ್ಕೆ 100 ಪಟ್ಟು 100ಕ್ಕೆ 100 ಇರಬೇಕು ಅಂತ. ಅಂದರೆ ಅಲ್ಲಿ 100ಕ್ಕೆ 100 ಇದ್ದರೆ ಅಲ್ಲಿ ಸಾಕ್ಷಾತ್ ಪರಮಾತ್ಮನ ಒಂದು ನಿವಾಸ ಇರುತ್ತೆ, ಅಥವಾ ಅವನು ಇರ್ತಾನೆ ಅಲ್ಲಿ ಅಂತ ಹೇಳಿಬಿಟ್ಟು
ಬ್ರಹ್ಮಚೈತನ್ಯ ಮಹಾರಾಜರು ಕೂಡ ಇದನ್ನು ಹೇಳಿದ್ದಾರೆ. ಅವರ ಒಂದು ಕಥೆಯಲ್ಲಿ ಕೂಡ ಒಂದು ಇದೇ ಥರ ಪ್ರಸಂಗ ಬರುತ್ತೆ. ಒಂದು ಒಬ್ಬ ಆಕೆ ಮನೆಯಲ್ಲಿ ಏನೋ ಒಂದು ಕಾರ್ಯಕ್ರಮ ಇರುತ್ತೆ, ಒಂದು ಎಲ್ಲರಿಗೂ ಊಟಕ್ಕೆ ಹಾಕುವಂಥ ಪ್ರಸಂಗ ಬಂದಾಗ ಆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ನೆರೆದಿರ್ತಾರೆ, ಇನ್ನೇನು ಊಟಕ್ಕೆ ಕೂತ್ಕೊಂಡಿರ್ತಾರೆ, ಎಲ್ಲ ಬಡಿಸಿರ್ತಾರೆ ಎಲೆ ಮೇಲೆ. ಕೊನೆಗೆ ತುಪ್ಪ ಹಾಕ್ತಾರಲ್ಲ, ಆ ತುಪ್ಪವನ್ನು ತರುವುದನ್ನು ಎಷ್ಟು ತಯಾರಿ ಮಾಡಿದರೂ ತುಪ್ಪ ತರುವುದು ಮರ್ತು ಹೋಗಿರುತ್ತೆ. ಆದರೆ ಆ ತುಪ್ಪವನ್ನು ಬಡಿಸ್ದೇ ಇದ್ದರೆ ಊಟ ಆರಂಭ ಮಾಡೋದಕ್ಕೆ ಆಗೋದಿಲ್ಲ. ಆಗಿನ ಕಾಲದಲ್ಲಿ ಒಂದು ಪದ್ಧತಿಗಳು ಇನ್ನೂ ಏನು ಒಂದು ಕಠಿಣವಾಗಿ ಅದನ್ನು ಪದ್ಧತಿಗಳನ್ನು ಅನುಸರಣೆ ಮಾಡ್ತಾಯಿದ್ರು. ಅಂದರೆ ಅದು ಮಾಡದಿದ್ದರೆ ಏನೋ ಒಂದು ರೀತಿ ಆಭಾಸ ಆದಂಗೆ ಆಗ್ತಾಯಿತ್ತು ಅಂತ ಭಾವಿಸ್ತಾಯಿದ್ರು. ಆದ್ದರಿಂದ ಆಕೆ ಬ್ರಹ್ಮಚೈತನ್ಯ ಮಹಾರಾಜರ ಭಕ್ತಳು. ಬ್ರಹ್ಮಚೈತನ್ಯ ಮಹಾರಾಜರ ಫೋಟೋ ಇಟ್ಕೊಂಡಿದ್ರು ಮನೆಯಲ್ಲಿ. ಆ ಫೋಟೋದ ಮುಂದೆ ಬಂದು ಬ್ರಹ್ಮಚೈತನ್ಯ ಮಹಾರಾಜರನ್ನು ಬಹಳ ಭಕ್ತಿಯಿಂದ ಆಕೆ ಬೇಡ್ಕೊಳ್ತಾಳೆ. ಆಕೆ ಭಾವನೆ ಎಷ್ಟು ದೃಢವಾಗಿತ್ತು ಅಂತಂದರೆ, ಅಲ್ಲಿ ಮಹಾರಾಜರು ಸ್ವತಃ ಕೂತಿದ್ದಾರೆ ಅನ್ನೋ ಭಾವನೆ ಎಷ್ಟು ದೃಢವಾಗಿತ್ತು ಅಂದರೆ, ಫೋಟೋದಿಂದನೇ ಮಹಾರಾಜರು ತುಪ್ಪದ ಬಟ್ಲನ್ನು ಇಟ್ಕೊಂಡು ಎದ್ದು ಬಂದು ಎಲ್ಲರಿಗೂ ತುಪ್ಪ ಬಡಿಸಿ ಮತ್ತು ಫೋಟೋದಲ್ಲಿ ಹೋಗಿ ಅದೃಶ್ಯರಾದರು ಅಂತ ಮಹಾರಾಜರ ಚರಿತ್ರೆಯಲ್ಲಿ ನಾವು ಓದ್ತೀವಿ. ಅಂದರೆ ಭಾವನೆ ಅನ್ನೋದು ಆ ಮಟ್ಟಕ್ಕೆ 100ಕ್ಕೆ 100 ಇರಬೇಕು ಅಂತ ಮಹಾರಾಜರು ಹೇಳ್ತಾರೆ. ಹಾಗೆ ಇಲ್ಲಿ ಕೂಡ ಅಪ್ಪ ಅವರು ಅದನ್ನು ಭಾವನೆ ಎಷ್ಟು ದೃಢವಾಗಿರಬೇಕು ಅಂತ ಹೇಳ್ಬಿಟ್ಟು, ದೃಢವಾಗಿ ಒಮ್ಮೆಗೆ ಆಗೋದಿಲ್ಲ, ಅದನ್ನು ನಾವು ಅಭ್ಯಾಸ ಬಲದಿಂದ ಭಾವನೆಯನ್ನು ದೃಢಪಡಿಸ್ಕೋತಾ ಹೋಗಬೇಕು ಅಂತ ಹೇಳಿಬಿಟ್ಟು ಅಪ್ಪ ಅವರು ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಪ್ರಸಂಗದ ಮೂಲಕ. ಭಾಳ ಚೆನ್ನಾಗಿದೆ ಈ ಪ್ರಸಂಗ. ಎಷ್ಟು ಮಹತ್ವ ಇದೆ ಭಾವನೆಗೆ ಅನ್ನೋದು ನಮಗೆ ತಿಳ್ಕೊಬೋದು ಈ ಎಲ್ಲ ಪ್ರಸಂಗಗಳಿಂದ. ಹಾಗೆಯೇ ಇನ್ನೂ ಒಂದು ಪ್ರಸಂಗ ನಿಮ್ಮೊಂದಿಗೆ ಹಂಚ್ಕೋತೀನಿ. ಇಲ್ಲಿ ಭಾವನೆ ಎಷ್ಟು ದೃಢ ಆಗಿತ್ತು ಅನ್ನೋದಕ್ಕೆ, ಒಬ್ಬ ಭಕ್ತರಿಗೆ ಎಷ್ಟು ದೃಢ ಆಗಿತ್ತು ಅನ್ನೋದ್ರ ಬಗ್ಗೆ ಒಂದು ಪ್ರಸಂಗ ಇದೆ. ಅದನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. ನುಲೇನೂರಲ್ಲಿ ಅಪ್ಪ ಅವರು ಇದ್ದಾಗ, ನುಲೇನೂರಲ್ಲಿ ಆಶ್ರಮ ಇದೆ, ಅಪ್ಪ ಅವರದ್ದು ದತ್ತಾಶ್ರಮ. ಅಲ್ಲಿ ಅಪ್ಪ ಅವರ ಗುರುಗಳು ದತ್ತರಾಜ ಯೋಗೀಂದ್ರರ ಸಮಾಧಿ ಸ್ಥಳ, ಅದು ಸಮಾಧಿ ಇದೆ. ಆಗಿನ ಒಂದು ಕಾಲದಲ್ಲಿ ಸಮಾಧಿ ಆದ ನಂತರ ಅಲ್ಲಿ ಅಪ್ಪ ಅವರು ಇದ್ದರು, ದತ್ತಾಶ್ರಮದಲ್ಲಿ ಇದ್ದರು. ಭಾಳಷ್ಟು ಜನ ಭಕ್ತಾದಿಗಳು ಕೂಡ ಆಶ್ರಮದಲ್ಲಿ ವಾಸವಾಗಿ ಇದ್ದರು. ಆ ಒಂದು ಸಂದರ್ಭದಲ್ಲಿ ನುಲೇನೂರಿಗೆ ಬಹಳ ಹತ್ತಿರವಾದ ಒಂದು ಗ್ರಾಮ ರಾಮಗಿರಿ ಅಂತ. ಆ ರಾಮಗಿರಿಯಲ್ಲಿ ಅಮ್ಮಣ್ಣೆಕ್ಕ ಮಹದೇವಯ್ಯ ಅಂತ ದಂಪತಿಗಳು ವಾಸವಾಗಿದ್ದರು. ಅಪ್ಪ ಅವರ ಬಗ್ಗೆ ಬಹಳಷ್ಟು ಊರುಗಳಲ್ಲಿ ವಿಚಾರ ಹಬ್ಬಿತ್ತು. ಆಗ ಎಲ್ಲರಿಗೂ ಗೊತ್ತಿತ್ತು. ಬಹಳಷ್ಟು ಜನ ಬಂದು ಹೋಗ್ತಾಯಿದ್ರು, ಅಪ್ಪನ ದರ್ಶನ ಪಡಿತಾಯಿದ್ರು. ಹೀಗೆ ನಡೀತಾ ಇದ್ದ ಸಂದರ್ಭದಲ್ಲಿ ಅವರು ಹತ್ತಿರದಲ್ಲೇ ಇದ್ದಿದ್ದರಿಂದ, ರಾಮಗಿರಿ ನುಲೇನೂರಿಗೆ ಬಹಳ ಹತ್ತಿರವಾದ ಒಂದು ಊರು, ಅಲ್ಲಿದ್ದರಿಂದ ಅವ್ರಿಗೆ ಕೂಡ ಅಪ್ಪ ಅವರ ವಿಚಾರ ತಿಳಿಯಿತು. ಅವರು ಅಪ್ಪನ ದರ್ಶನಕ್ಕಾಗಿ ದಂಪತಿಗಳು ಬಂದು ಅಪ್ಪನ ದರ್ಶನ ಪಡೆದ್ರು, ಪಾದಪೂಜೆ ಮಾಡಿದ್ರು. ಹೀಗೆ ಅವರಿಗೆ ಅಪ್ಪನಲ್ಲಿ, ಅಂದರೆ ಅದರಲ್ಲೂ ಮಹದೇವಯ್ಯನವರಿಗೆ ಅಪ್ಪನಲ್ಲಿ ಬಹಳ ದೃಢವಾದ ಭಕ್ತಿ, ನಂಬಿಕೆ, ಶ್ರದ್ಧೆ, ಹಾಗೆಯೇ ಒಂದು ಗುರುಭಾವನೆ ಅನ್ನೋದು ಬೆಳೀತಂತೆ. ಅವರು ಬಹಳ ದೃಢವಾಗಿತ್ತು ಗುರುಭಾವನೆ. ಆದರೆ ಅವರ ಪತ್ನಿ ಅಮ್ಮಣ್ಣಕ್ಕ ಅವರಿಗೆ ಅಷ್ಟಾಗಿ ಭಾವನೆ ಬಂದಿರಲಿಲ್ಲ ಅಪ್ಪನಲ್ಲಿ. ಆದರೆ ಅವರ ಪತಿಗೆ ಒಂದು ಭಾವ ಇತ್ತು. ಅದರಿಂದ ಆಕೆ ಅಪ್ಪನ ಒಂದು ಪಾದಪೂಜೆ ಎಲ್ಲ ಅದರಲ್ಲೆಲ್ಲ ಭಾಗವಹಿಸ್ತಾಯಿದ್ರು, ಪತಿಗಳನ್ನೇ ಭಾಗವಹಿಸ್ತಾಯಿದ್ರು. ಹಾಗೆಯೇ ಈಗ ಅಪ್ಪ ಅವರನ್ನು ಕೂಡ ಇವರ ಮನೆಗೆ, ರಾಮಗಿರಿಗೆ ಇವರು ಆಹ್ವಾನ ಮಾಡ್ತಾಯಿದ್ರು. ಅಪ್ಪ ಅವರು ಇವರ ಮನೆಗೆ ಬಂದು ಹೋಗ್ತಾಯಿದ್ರು ಯಾವಾಗಲಾದ್ರೂ. ಅಲ್ಲಿ ದಂಪತಿಗಳು ಅಪ್ಪನ ಪಾದಪೂಜೆ ಮಾಡ್ತಾಯಿದ್ರು. ಹಾಗೆಯೇ ಅವರಿಂದ ಮಾರ್ಗದರ್ಶನ ಪಡಿತಾಯಿದ್ರು. ಹಾಗೆಯೇ ಅವರು ಅಪ್ಪನಿಗೆ ಊಟಕ್ಕೆ ಬಡಿಸ್ತಾಯಿದ್ರು, ಅಪ್ಪ ಅವರು ಊಟ ಮಾಡ್ತಿದ್ರು. ಹೀಗೆಲ್ಲ ನಡೀತಿತ್ತು. ಏನೇ ಆದರೂ ಕೂಡ ಅಮ್ಮಣ್ಣಕ್ಕ ಅವ್ರಿಗೆ ಆ ಒಂದು ಭಾವನೆ ಅನ್ನೋದು ದೃಢವಾಗಿ ಇರಲಿಲ್ಲ ಅಂತ ಹೇಳ್ತಾರೆ ಮೊದಲಿಗೆ. ಆಮೇಲೆ ಒಂದು ಪ್ರಸಂಗ ನಡೆಯುತ್ತೆ. ಏನಂದರೆ, ಮಹದೇವಯ್ಯನವರು ರಾಮಗಿರಿಯಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿರ್ತಾರೆ, ಉನ್ನತ ಹುದ್ದೆಯಲ್ಲಿ ಇದ್ರಂತೆ. ಅವರ ಒಂದು ಮೇಲೆ ಕೋರ್ಟಿನ ಒಂದು ಕೇಸನ್ನು ಹಾಕ್ತಾರೆ ಒಬ್ಬರು. ಅಂದರೆ ಯಾವುದೋ ಅವರು ಮಾಡಿಲ್ಲದೆ ಇರೋ ತಪ್ಪಿಗಾಗಿ ಅವರ ಮೇಲೆ ಕೇಸನ್ನು ಹಾಕ್ತಾರೆ. ಯಾರೋ ತಪ್ಪು ಮಾಡಿಬಿಟ್ಟು ಅದನ್ನು ಒಂದು ಮುಚ್ಚಿ ಹಾಕ್ಕೊಳ್ಳಲು ಇವರ ಮೇಲೆ ತಪ್ಪನ್ನು ಹೊರಿಸಿ ಕೋರ್ಟಿನಲ್ಲಿ ಕೇಸನ್ನ ಫೈಲ್ ಮಾಡಿರ್ತಾರೆ. ಅದರ ಒಂದು ನೋಟಿಸು ಇವರ ಮನೆಗೆ ಬರುತ್ತೆ. ಅವರು ಕೋರ್ಟಿಗೆ ಮಹದೇವಯ್ಯನವರು ಹಾಜರಾಗುವಂಥ ಪರಿಸ್ಥಿತಿ ಒದಗಿ ಬರುತ್ತೆ. ಆ ಕೋರ್ಟಿನಲ್ಲಿ ಆ ಒಂದು ತೀರ್ಪು ಏನು ಒಂದು ಕೊಡ್ತಾರೆ, ತೀರ್ಪಿಗಾಗಿ ಮಹದೇವಯ್ಯನವರು ಹೋಗಬೇಕಾಗಿರುತ್ತೆ. ಅದರ ಹಿಂದಿನ ದಿನ
ಬಹಳಷ್ಟು ಅಮ್ಮಣ್ಣಕ್ಕ ಅವರಿಗೆ ಗಾಬರಿ ಆಗತ್ತೆ. ಆ ಮುಂದಿನ ದಿನ ಮಾರನೇ ದಿನ ತೀರ್ಪಿದೆ ಕೋರ್ಟಿನಲ್ಲಿ. ತಪ್ಪೇ ಮಾಡಿಲ್ಲ ತನ್ನ ಗಂಡ, ಆದರೂ ಈ ರೀತಿ ಒಂದು ಆಪಾದನೆ ಬಂದಿದೆ ಅವರ ಮೇಲೆ. ಆಮೇಲೆ ತೀರ್ಪು ಏನಾಗುತ್ತೋ ಏನೋ ಅಂತ ಹೇಳಿಬಿಟ್ಟು ಗಾಬರಿಯಲ್ಲಿ ಆಕೆ ಇರ್ತಾರೆ. ರಾತ್ರಿ ಆ ಒಂದು ಚಿಂತೆಯಲ್ಲೇ ಮಲ್ಕೊತಾರೆ. ಆ ಬೆಳಗಿನ ಜಾವ ಅವರಿಗೆ 4 ಗಂಟೆ ಹೊತ್ತಿಗೆ ಕನಸಿನಲ್ಲಿ ಒಬ್ಬ ಮುಸಲ್ಮಾನ, ಅಂದರೆ ಗಡ್ಡ ಎಲ್ಲ ಉದ್ದಕ್ಕೆ ಗಡ್ಡ ಬಿಟ್ಕೊಂಡಿರೋ ಒಬ್ಬ ಮುಸಲ್ಮಾನನ ಕಾಣಿಸ್ಕೊಂಡು ಆತ ಹೇಳ್ತಾನಂತೆ, ನಿನ್ನ ಗಂಡನಿಗೆ ಬಿಡುಗಡೆ ಆಗುತ್ತೆ, ಯಾರು ಆತನ ಮೇಲೆ ಒಂದು ಸುಳ್ಳು ಆಪಾದನೆ ಮಾಡಿದಾರೋ ಅವರೇ ಬಂದು ಅವರು ತೆಗೆದುಕೊಳ್ತಾರೆ ಆಪಾದನೆನ ಅಂತ ಹೇಳಿಬಿಟ್ಟು, ನೀನು ಯೋಚನೆ ಮಾಡಬೇಡ ಅಂತ ಹೇಳಿಬಿಟ್ಟು ಆಕೆಗೆ ಆಶೀರ್ವಾದ ಮಾಡಿದ ಹಾಗೆ ಕನಸು ಬಿದ್ದಿರುತ್ತೆ ಆಕೆಗೆ. ಆ ದಿನ ಅದೇ ರೀತಿ ಅವರು ಕನಸಿನಲ್ಲಿ ಹೇಗೆ ಆ ಮುಸಲ್ಮಾನರು ಬಂದು ಹೇಳಿದ್ರು ಅದೇ ರೀತಿ ಆಕೆಯ ಗಂಡನಿಗೆ, ಅಂದರೆ ಮಹದೇವಯ್ಯನವರಿಗೆ, ಅಲ್ಲಿ ಯಾರು ಅವರ ಮೇಲೆ ಕೇಸ್ ಹಾಕಿರ್ತಾರೋ ಅವರೇ ಬಂದು ತಪ್ಪೊಪ್ಪಿಗೆ ನೀಡಿ ಅದನ್ನು ಹಿಂತೆಗೆದುಕೊಳ್ತಾರೆ. ಮಹದೇವಯ್ಯನವರು ಆ ಕೇಸ್ನಿಂದ ಸಂಪೂರ್ಣ ಬಿಡುಗಡೆ ಹೊಂದಿ ಮನೆಗೆ ಬರ್ತಾರೆ. ಬಹಳ ಸಂತೋಷ ಆಗುತ್ತೆ ಅಮ್ಮಣ್ಣಕ್ಕ ಅವರಿಗೆ. ಆ ಕನಸಿನಲ್ಲಿ ಹೀಗೆ ಆಯಿತು ಅಂತ ಹೇಳಿಬಿಟ್ಟು ಮುಂಚೆನೇ ಆಕೆಗೆ ಸಮಾಧಾನವೂ ಆಗಿರುತ್ತೆ, ಒಳ್ಳೆಯದಾಗುತ್ತೆ ಅನ್ನೋದು ಒಂದು ಸೂಚನೆ ಸಿಕ್ಕಿದೆ ಅಂತ ಸಮಾಧಾನ ಆಗಿರುತ್ತೆ. ಅದೇ ರೀತಿ ಆದಾಗಂತೂ ಆಕೆಗೆ ಬಹಳ ಸಂತೋಷ ಆಗುತ್ತೆ. ಬಿಡುಗಡೆ ಹೊಂದಿದ್ರು, ವಿನಾಕಾರಣ ಬಂದ ಆಪಾದನೆಯಿಂದ ಬಿಡುಗಡೆ ಆಯಿತು ಅಂತ ಬಹಳ ಸಂತೋಷ ಆಗುತ್ತೆ. ಆದರೆ ಆಕೆ ಕನಸಿನ ವಿಚಾರವನ್ನು ಮಾತ್ರ ಯಾರೊಂದಿಗೂ ಹಂಚಿಕೊಂಡಿರಲಿಲ್ವಂತೆ. ಅದಾದ 1-2 ದಿನದಲ್ಲೇ ಅಪ್ಪ ಅವರು ಅವರ ಮನೆಗೆ ರಾಮಗಿರಿಗೆ ಅವ್ರ ಮನೆಗೆ ಬರ್ತಾರಂತೆ. ಬಂದಾಗ ಅಪ್ಪ ಅವರು ಅಮ್ಮಣ್ಣಕ್ಕ ಅವರ ಕಡೆ ನೋಡಿಬಿಟ್ಟು ಒಂದು ರೀತಿ ಮುಗುಳ್ನಗೆ ಬೀರಿ ಕೇಳ್ತಾರಂತೆ, ಅಮ್ಮಣ್ಣಕ್ಕ, ಮುಸಲ್ಮಾನ ಮುಲ್ಲಾ ಸಾಬಿ ಕನ್ಸಲ್ಲಿ ಬಂದು ಏನು ಹೇಳಿದ್ನವ ಅಂತ ಕೇಳ್ತಾರಂತೆ. ಆವಾಗ ಆಶ್ಚರ್ಯ ಆಗುತ್ತೆ ಅಮ್ಮಣ್ಣಕ್ಕ ಅವ್ರಿಗೆ. ನಾನು ಯಾರೊಂದಿಗೂ ಹಂಚಿಕೊಂಡೇ ಇಲ್ಲ ಈ ವಿಚಾರನ, ಕನಸಿನ ವಿಚಾರನ, ಯಾರಿಗೂ ಗೊತ್ತಿಲ್ಲ ಇದು ಅಪ್ಪ ಅವ್ರ ಬಾಯಲ್ಲಿ ಬರ್ತಿದೆ ಅಂತಂದರೆ ಆಕೆಗೆ ಭಾಳ ಆಶ್ಚರ್ಯ ಆಗುತ್ತೆ. ಜೊತೆಗೆ ಆಕೆಗೆ ಒಂದು ತಿಳಿವು ಬರುತ್ತೆ ಒಳಗಡೆ. ಅಂದರೆ ಅಪ್ಪ ಅವರೇ ಆ ರೂಪದಲ್ಲಿ, ಒಬ್ಬ ಮುಸಲ್ಮಾನನ ರೂಪದಲ್ಲಿ ಬಂದು ಹೇಳಿದ್ದಾರೆ ಈ ವಿಚಾರವನ್ನು, ನನಗೆ ಆಶೀರ್ವಾದ ಮಾಡಿದ್ದಾರೆ ಅನ್ನೋದು ಆಕೆಗೆ ಒಳಗಡೆ ತಿಳಿವು ಬರುತ್ತೆ. ಆಗ ಅಪ್ಪ ಅವರಲ್ಲಿ ಬಹಳಷ್ಟು ಭಕ್ತಿ ಶ್ರದ್ಧೆಗಳು ಆಕೆಗೆ ಮೂಡುತ್ತೆ. ಅಷ್ಟು ದಿನ ಅಷ್ಟಾಗಿ ಏನೋ ಹೃದಯಾಂತರಾಳದಿಂದ ಇರಲಿಲ್ಲ ಆಕೆಗೆ ಭಕ್ತಿ, ಅದು ಆಕೆಗೆ ಈಗ ಈ ಒಂದು ಸಂದರ್ಭದಿಂದ ಅದು ಹೃದಯಕ್ಕೆ ಇಳಿಯುತ್ತೆ ಆಕೆಗೆ. ಅದಾದ ನಂತರ ಆಕೆ ಬಹಳಷ್ಟು ಶ್ರದ್ಧೆಯಿಂದ ಅಪ್ಪನನ್ನು ಸ್ಮರಣೆ ಮಾಡೋದು, ಒಂದು ಪಾದಪೂಜೆ ಮಾಡೋದು, ಈ ಎಲ್ಲದರಲ್ಲೂ ಆಕೆ ಭಾಗವಹಿಸ್ತಾ ಇರ್ತಾರೆ. ಜೊತೆಗೆ ಆಕೆ ಮನೆಯಲ್ಲಿ ಈ ಅಪ್ಪನ ಭಕ್ತರ ಮನೆಗಳಲ್ಲೆಲ್ಲನೂ, ಹಾಗೆಯೇ ಅಪ್ಪನ ಆಶ್ರಮಗಳಲ್ಲಿ ಬೆಳಗ್ಗೆ ಭಜನೆ ಒಂದು ಕಾಕಡಾರತಿ ಆಗುತ್ತೆ. ಆ ಬೆಳಗಿನ ಭಜನೆ ಕಾಕಡಾರತಿ ನಂತರ ಮೊದಲು ಏನು ಕಾಫಿಯನ್ನು ತಯಾರಿಸ್ತೀವಿ ಅದರ ಮೊದಲು ಅಪ್ಪನಿಗೆ ಕಾಫಿ ನೈವೇದ್ಯ ಮಾಡಿ ನಂತರ ಭಕ್ತರು ಸ್ವೀಕರಿಸುವಂಥ ಪದ್ಧತಿ ಆಗಿನ ಕಾಲದಿಂದನೂ ಬೆಳೆದುಕೊಂಡು ಬಂದಿದೆ. ಈಗಲೂ ಬಹಳಷ್ಟು ಮನೆಗಳಲ್ಲಿ, ಹಾಗೆ ಆಶ್ರಮದಲ್ಲಿ ಕೂಡ ಈ ಪದ್ಧತಿ ಬೆಳ್ಕೊಂಡು ಬಂದಿದೆ. ಆಗ ಅಮ್ಮಣ್ಣಕ್ಕ ಅವರು ಕೂಡ ಬೆಳಗ್ಗೆ ಕಾಫಿಯನ್ನು ತಯಾರಿಸಿ ಅಪ್ಪನಿಗೆ ನೈವೇದ್ಯ ಮಾಡ್ತಾ ಇದ್ರಂತೆ. ಅದು ಹೇಗೆ ಮಾಡ್ತಿದ್ರು ಅಂದರೆ, ಬೆಳಗ್ಗೆ ಆಗಷ್ಟೇ ಆ ಕಾಫಿಯ ಬೀಜಗಳನ್ನು ಹುರಿತಾ ಇದ್ರಂತೆ. ಹುರಿದು ಪುಡಿ ಮಾಡಿ, ಆಗ ಕೈಯಿಂದ ತಿರುಗಿಸಿ ಒಂದು ಪುಡಿ ಮಾಡುವಂತಹ ಒಂದು ಮಷಿನ್ ಇರ್ತಾ ಇತ್ತಂತೆ. ಅದರಲ್ಲಿ ಪುಡಿ ಮಾಡಿ ಅದರ ಒಂದು ಕಾಫಿಯ ಡಿಗಾಕ್ಷನನ್ನು ಹಾಕಿ, ಹೊಸದಾಗಿ ತಯಾರಿಸಿದ ಪುಡಿಯಿಂದ ಡಿಗಾಕ್ಷನನ್ನು ತಯಾರಿಸಿ ಹಸುವಿನ ಹಾಲನ್ನು ಆಗಷ್ಟೇ ಕರೆದುಕೊಂಡು ಬಂದು ಅಂಥ ಒಂದು ಕಾಫಿಯನ್ನು, ಆ ಹಾಲು ಹಾಗೂ ಹೊಸದಾಗಿ ತಯಾರಿಸಿದ ಡಿಗಾಕ್ಷನಿಂದ ಕಾಫಿಯನ್ನು ಮಾಡಿ ಸಕ್ಕರೆಯನ್ನು ಹಾಕಿ ಅಪ್ಪನ ಫೋಟೋ ಮುಂದೆ, ಅವರು ಒಂದು ಫೋಟೋ ಇಟ್ಕೊಂಡಿದ್ರು ಮನೆಯಲ್ಲಿ, ಅಲ್ಲಿ ನೈವೇದ್ಯ ಮಾಡಿ ಅವರು ಸ್ವೀಕಾರ ಮಾಡ್ತಾಯಿದ್ರಂತೆ. ಅದು ಎಷ್ಟು ಘಮ 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 ಅಂತ ಇತ್ತಂದ್ರೆ, ಆಗಷ್ಟೇ ತಯಾರಿಸಿದ್ದಲ್ಲ, ಎಲ್ಲ ಶುದ್ಧವಾದ ಒಂದು ಹಸುವಿನ ಹಾಲು ಆಗಷ್ಟೇ ಕರ್ಕೊಂಬಂದಿದ್ದು, ಭಾಳ ಪರಿಮಳ ಘಮ 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 ಅಂತ ಇತ್ತಂತೆ. ಕಾಫಿಯ ಘಮ ಅಷ್ಟು ಇರ್ತಿತ್ತು ಅಂತ ಹೇಳ್ತಾರೆ. ಇಲ್ಲಿ ಏನಾಯಿತು, ಅಮ್ಮಣ್ಣಕ್ಕ ಅವರು ಅತ್ಲ ಕಡೆ ರಾಮಗಿರಿಯಲ್ಲಿ ಕಾಫಿ ನೈವೇದ್ಯ ಮಾಡಿದ್ರು ಅಪ್ಪನ ಫೋಟೋ ಮುಂದೆ. ಇಲ್ಲಿ ಆಶ್ರಮದಲ್ಲೂ ಕೂಡ ತಯಾರಾಗ್ತಿತ್ತು ಕಾಫಿ. ತಯಾರಾದಮೇಲೆ ಅಪ್ಪನಿಗೆ ಮೊದಲು ಕೊಡೋದಕ್ಕೆ ಜಾನಕ ಅವರು ತೆಗೆದುಕೊಂಡು ಬಂದ್ರಂತೆ ಕಾಫಿನ. ಜಾನಕ ಅವರು ಅಪ್ಪನ ಪರಮ ಭಕ್ತರು. ಅವರು ಸಾಕಷ್ಟು ಒಂದು ಸಾಧನೆಯನ್ನು ಕೂಡ
ಮಾಡಿರುವಂಥವ್ರು ಆಧ್ಯಾತ್ಮ ಸಾಧನೆಯಲ್ಲಿ ಬಹಳಷ್ಟು ಮುಂದೆ ಅಪ್ಪನ ಒಂದು ಮಾರ್ಗದರ್ಶನದಿಂದ ಸಾಧನೆಯನ್ನು ಮಾಡಿರುವಂಥ ಪರಮ ಭಕ್ತರು ಜಾನಮ್ಮನವರು. ಅವರು ಬಂದು ಅಪ್ಪನಿಗೆ ಕಾಫಿ ಕೊಡೋದಕ್ಕೆ ಅಂತ ಬಂದಾಗ, ಅಪ್ಪ ನಂದು ಕಾಫಿ ಆಯಿತು ಕಣಮ್ಮ ಆಗಲೇ ಅಂತ ಹೇಳಿದ್ರಂತೆ. ಆಗ ಜಾನಮ್ಮನವರು ಆಶ್ರಮದಲ್ಲಿ ಈಗಷ್ಟೇ ಕಾಫಿ ತಯಾರು ಮಾಡಿದ್ದೆ, ಮೊದಲ ಕಾಫಿ ನಿನಗೆ ತಂದು ಕೊಡ್ತಾ ಇದ್ದೀನಲ್ಲ, ನೀನು ಅಲ್ಲಿಂದ ಕುಡಿದೆ ಕಾಫಿನ ಅಂದರೆ ಆ ಸಲಿಗೆ ತಪ್ಪನಲ್ಲಿ ನೀನು ಅಂತಲೇ ಮಾತಾಡ್ತಾಯಿದ್ರು. ಅದು ಹಾಗೆ ಹೇಳಿದ್ರಂತೆ. ಆಗ ಅಪ್ಪ ಅವರು, ಇಲ್ಲ ನಂದು ಕಾಫಿ ಆಯಿತು ಅಮ್ಮಣ್ಣಕ್ಕ, ಆಗಲೇ ಕಾಫಿ ಕೊಟ್ಟಾಯಿತು ನನಗೆ, ನೋಡಿಲ್ಲಿ ಅಂತ ಬಾಯಿ ತೆಗೆದು ತೋರಿಸಿದ್ರಂತೆ. ತೋರಿಸಿದಾಗ ಆ ಕಾಫಿ ಪರಿಮಳ, ಆಗಷ್ಟೇ ತಯಾರಿಸಿದ ಕಾಫಿ ಘಮ ಘಮ ಪರಿಮಳ ಬರ್ತಾಯಿತ್ತಂತೆ ಅಪ್ಪನ ಬಾಯಿಯಿಂದ. ಆಗ ಜಾನಮ್ಮನವರು, ಓ ಅಮ್ಮಣ್ಣಕ್ಕ ನಾನು ಕೊಡೋಕ್ಕೆ ಮುಂಚೆ ಆಗಲೇ ಕಾಫಿ ಕೊಟ್ಬಿಟ್ಲೋ ನಿನಗೆ ಅಂತ ಅಂದ್ಕೊಂಡು ಒಂದು ರೀತಿ ಇದು ಮಾಡಿ ತಮಾಷೆಯಾಗಿ ಹೇಳಿಬಿಟ್ಟು ಹೊರಟುಬಿಟ್ರಂತೆ. ಅಂದರೆ ಅವರಿಗೆ ಅಮ್ಮಣ್ಣಕ್ಕ ಆಗಲೇ ಕಾಫಿ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಆ ರೀತಿ ಅಪ್ಪನಿಗೆ ತಲುಪಿದೆ ಅನ್ನೋ ಒಂದು ಆನಂದನೂ ಆಯಿತು. ಹಾಗೆಯೇ ಅದನ್ನು ಸಲಿಗೆಯಿಂದ ಹೇಳಿದ್ರು, ಓ ಆಗಲೇ ಕೊಟ್ಬಿಟ್ಲ ನಿನಗೆ ಅಪ್ಪ ಕಾಫಿ ಅಮ್ಮಣ್ಣಕ್ಕ ಅಂತ ಹೇಳಿಬಿಟ್ಟು ತಗೊಂಡು ಹೊರಟ್ರಂತೆ. ಅಂದರೆ ಇಲ್ಲಿ ಅವರು ಎಷ್ಟು ಭಕ್ತಿಯಿಂದ ನೈವೇದ್ಯ ಮಾಡಿದ್ದಾರೆ, ಅಲ್ಲಿ ನಿಜವಾಗ್ಲೂ ಭಾವನೆ, ಆ ಫೋಟೋದ ಮುಂದೆ ಅವರು ಇಡಬೇಕಾದ್ರೆ ಅವರ ಭಾವನೆ ಆಗಿತ್ತು. ಅಲ್ಲಿ ನಿಜವಾಗ್ಲೂ ಸ್ವೀಕರಿಸ್ತಾನೆ ಅನ್ನೋ ಭಾವನೆಯಿಂದ ಅವರು ನೈವೇದ್ಯವನ್ನು ಮಾಡಿದ್ದಾರೆ. ಅದನ್ನು ಈ ಕಡೆ ಅಪ್ಪ ಅವರು ಅದು ಎಷ್ಟು ದೂರದಲ್ಲಿದ್ದರೂ ಕೂಡ ಅದನ್ನು ಸ್ವೀಕರಿಸಿದ್ದಾರೆ ಕೂಡ. ಅದು ನಾವು ನೋಡಬೇಕಾದಂಥ ವಿಚಾರ. ಅಂದರೆ ಆಗಿನ ಕಾಲದಲ್ಲೇ ಆ ಫೋಟೋ ಮನೆಯಲ್ಲಿ ಫೋಟೋ ಮುಂದೆ ನೈವೇದ್ಯ ಮಾಡಿದ್ರೆ ಅಲ್ಲಿ ಎಲ್ಲೋ ಇದ್ದ ಅಪ್ಪನಿಗೆ ಅದು ತಲುಪ್ತಾ ಇತ್ತು, ಅದನ್ನು ಸ್ವೀಕರಿಸ್ತಾ ಇದ್ದರು ಅಂತಂದರೆ, ಅವನು ಈಗ ಆ ದೇಹ ಸಮೇತ ಇಲ್ಲದಲ್ಲೇ ಇರ್ಬೋದು, ಆದರೆ ಈಗಲೂ ಕೂಡ ಖಂಡಿತ ನಮ್ಮ ಮನೆಗಳಲ್ಲಿ ನಾವು ಏನು ಭಕ್ತಿಯಿಂದ ನೈವೇದ್ಯ ಮಾಡ್ತೀವೋ ಅದನ್ನು ಖಂಡಿತ ಸ್ವೀಕರಿಸ್ತಾನೆ ಅನ್ನೋದು ಅಪ್ಪನ ಭಕ್ತರ, ಎಲ್ಲ ಭಕ್ತರ ಒಂದು ನಂಬಿಕೆ, ವಿಶ್ವಾಸ. ಹಾಗೆ ಅದು ನಿಜ ಕೂಡ ಹೌದು. ಆದರೆ ಭಾವನೆ ಮಾತ್ರ ಅಪ್ಪ ಅವರೇ ಸ್ವತಃ ತಿಳಿಸ್ಕೊಟ್ಟ ಹಾಗೆ, ಮಹಾರಾಜರು ತಿಳಿಸ್ಕೊಟ್ಟ ಹಾಗೆ ಅದು ಅಷ್ಟು ಮಟ್ಟದಲ್ಲಿ ಭಾವನೆ ಇರಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅಂದರೆ ಈ ರೀತಿ ಭಕ್ತಿಯಿಂದ ಯಾರು ನೈವೇದ್ಯ ಮಾಡ್ತಾರೋ ಅದನ್ನು ಅಪ್ಪ ಅವರು ಆಗಿದ್ದಾಗ, ಅಂದರೆ ದೇಹ ಸಮೇತ ಇದ್ದಾಗ ಅದು ಸ್ವೀಕರಿಸಿದ್ರೆ ಮತ್ತೆ ಏನನ್ನೂ ಕೂಡ ಸ್ವೀಕಾರ ಮಾಡ್ತಿರ್ಲಿಲ್ಲ ಅಂತ. ಆಶ್ರಮದಲ್ಲಿ ತಿಂಡಿ ತಂದುಕೊಟ್ರೆ, ಯಾರೋ ತಿಂಡಿ ನೈವೇದ್ಯ ಮಾಡಿದ್ರು ಅವ್ರ ಮನೆಗಳಲ್ಲಿ ಅಂದರೆ, ಅಪ್ಪ ಅವರು ಇಂಥವ್ರು ತಿಂಡಿ ನೈವೇದ್ಯ ಮಾಡಿದ್ದಾರೆ, ನನಗಾಗಲೇ ನಾನು ತಿಂಡಿ ಆಗಿದೆ ನಂದು, ನಾನು ತೊಗೊಳ್ಳಲ್ಲ ಅಂತ ಹೇಳ್ತಾ ಇದ್ರಂತೆ. ಹೀಗೆ ಅಂತ ಸ್ವೀಕರಿಸ್ತಾನೆ ಪರಮಾತ್ಮ ಅನ್ನೋದಕ್ಕೆ ಇದು ನಿದರ್ಶನ ಒಂದು ರೀತಿ ನಮಗೆ. ಅಂದರೆ ತೋರಿಸ್ಕೊಟ್ಟಿದ್ದಾರೆ ಅಪ್ಪ ಅವರು ಯಾವ ರೀತಿ ನೈವೇದ್ಯ ಮಾಡಬೇಕು, ಹಾಗೆ ಹೇಗೆ ಅದನ್ನು ಸ್ವೀಕರಿಸ್ತಾನೆ, ಅದು ಸ್ವೀಕರಿಸ್ತಾನೆ, ಆ ನಂಬಿಕೆ ನಮ್ಮಲ್ಲಿ ಇರಬೇಕು ಅನ್ನೋದನ್ನು ಈ ಪ್ರಸಂಗಗಳಿಂದ ನಾವು ತಿಳ್ಕೊಬೋದು ಅಂತ ನಾನು ಹೇಳ್ತಾ, ಒಂದು ಇಂದಿನ ಒಂದು ನೈವೇದ್ಯದ ವಿಚಾರಗಳನ್ನು, ಈ ರೀತಿಯಾದ ವಿಚಾರಗಳನ್ನು ತಿಳಿಸ್ಕೊಟ್ಟದ್ದು ನನಗೆ ತಿಳಿದು ಬಂದಿದ್ದು ಹೇಗೆ ಅಂದರೆ, ಹಿರಿಯ ಗುರುಭಕ್ತರು ಆಗಿನ ಕಾಲದಲ್ಲಿ ಈ ಎಲ್ಲ ಪ್ರಸಂಗಗಳನ್ನು ಕಣ್ಣೆದುರಿಗೆ ನೋಡಿದಂಥವರು ಅದನ್ನು ಹೇಳಿದ್ದಾರೆ. ಒಂದು ಯಾರು ಹೇಳಿದಾರೋ ಕೇಳಿದಾರೋ ಅವರು ನನಗೆ ಅದನ್ನು ತಿಳಿಸಿದಾಗ ನನಗೆ ತಿಳಿದು ಬಂತು. ಹಾಗಾಗಿ ಇದೆಲ್ಲ ಕಣ್ಣೆದುರಿಗೆ ನೋಡಿದಂತಹ ಭಕ್ತರುಗಳು ಕಣ್ಣೆದುರಿಗೆ ಕಂಡಂಥ ಪ್ರಸಂಗಗಳಿವು. ಅದನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಇವತ್ತಿನ ಒಂದು ಪ್ರಸಂಗವನ್ನು ಮುಕ್ತಾಯ ಮಾಡಿ ನಾನು ತಮ್ಮೆಲ್ಲರಿಗೂ ವಂದಿಸುತ್ತಾ, ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಅಪ್ಪ ಅವರ ಪಾದಾರವಿಂದಗಳಲ್ಲಿ ನಾನು ನನ್ನ ಎಲ್ಲ ಮಾತುಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಜೈ ಶಂಕರಲಿಂಗ. ಎಲ್ಲರಿಗೂ ನಮಸ್ತೆ.